ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್. ಇವತ್ತಿನ ವ್ಲಾಗಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಒಂದು ವಿಲೇಜ್ ಥೀಮಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ನ ಯಾವ ರೀತಿ ಮಾಡ್ಕೋಬೇಕು ಸ್ಕೂಲ್ಸಲ್ಲಿ ಪ್ರಾಜೆಕ್ಟ್ಸ್ ಕೊಟ್ಟಾಗ ಅಂತ ತುಂಬ ಈಸಿ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ವೇ ಅಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು. ಸೊ ಬನ್ನಿ ಇದನ್ನೆಲ್ಲ ಯಾವ ರೀತಿ ಮಾಡಿಕೊಂಡೆ ನೋಡೋಣ. ಆ್ಯಂಡ್ ಇದನ್ನು ನಾನು ಮಾಡ್ತಾ ಇರೋದು ನಮ್ಮ ಅಕ್ಕನ ಮಗಳು ಸ್ಕೂಲ್ ಪ್ರಾಜೆಕ್ಟ್ ವರ್ಕಿಗೆ ಅಂತ. ಮೊದಲಿಗೆ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ಥರ್ಮೋಕೋಲ್ನ ತೊಗೊಂಡಿದ್ದೆ. ಅದ್ರ ಮೇಲೆ ಈ ಥರ ಬ್ಲೂ ಕಲರ್ ಕ್ರಾಫ್ಟ್ ಶೀಟ್ನ ನಾನು ಪೇಸ್ಟ್ ಮಾಡಿ, ಅದ್ರದ್ದು ಹೆಡ್ಜಸಲ್ಲಿ ನಾನು ಮನೆಯೆಲ್ಲ ಕಟ್ಟೋದಕ್ಕೆ ಯೂಸ್ ಮಾಡ್ತಾರಲ್ಲ ಜಲ್ಲಿಕಲ್ಲು, ಅದನ್ನೆಲ್ಲ ನಾನು ನೀರು ಥರ ಪೇಸ್ಟ್ ಮಾಡಿದ್ನಲ್ಲ ಬ್ಲೂ ಕಲರ್ ಕ್ರಾಫ್ಟ್ ಶೀಟು, ಅದ್ರ ಸೈಡ್ ಎಡ್ಜಸ್ಸಲ್ಲಿ ನಾನು ಅದನ್ನು ಜಲ್ಲಿಕಲ್ಲುಗಳನ್ನ ನೀಟಾಗಿ ಸ್ವಲ್ಪ ಫೆವಿಕಾಲ್ ಸಹಾಯದಿಂದ ಪೇಸ್ಟ್ ಮಾಡಿದೆ. ಆ್ಯಂಡ್ ಓವರಾಲ್ ಥರ್ಮೋಕೋಲ್ದು ಏನಿತ್ತು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದು ಅಲ್ಲಿಗೂ ಕೂಡ ನೀಟಾಗಿ ಫೆವಿಕಾಲ್ನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ ಮರಳು, ಸೊ ಅದನ್ನು ನಾನು ಸ್ವಲ್ಪ ಜರಡಿ ಸಹಾಯದಿಂದ, ಕಾಫಿ ಎಲ್ಲ ಜರಡಿ ಮಾಡ್ತೀವಲ್ವ ಆ ಜರಡಿ ಸಹಾಯದಿಂದ ನಾನು ಅದನ್ನು ಕಂಪ್ಲೀಟಾಗಿ ಅದ್ರ ಮೇಲೆ ಹಾಕಿದೆ. ಸೊ ಅದು ಓವರಾಲ್ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಅದು ಮನೆ ಮಾಡಿದ್ದೀನಲ್ವ, ಆ ಮನೇನ ಒಂದು ಕ್ರಾಫ್ಟ್ ಶೀಟ್ನ ತೊಗೊಂಡು ಆ ಕ್ರಾಫ್ಟ್ ಶೀಟ್ನ ನಾನು ಒಂದು ಪ್ಲೇಟ್ ಸಹಾಯದಿಂದ ಒಂದು ಹಾಫ್ ಸರ್ಕಲ್ ಥರ ಡ್ರಾ ಮಾಡಿಕೊಂಡು ಆ ಕ್ರಾಫ್ಟ್ ಶೀಟ್ನ ನಾನು ಕಟ್ ಮಾಡಿಕೊಂಡೆ ಸರ್ಕಲ್ ಶೇಪಲ್ಲಿ. ಆ್ಯಂಡ್ ಅದನ್ನು ಕೋನ್ ಶೇಪಲ್ಲಿ ತೊಗೊಂಡು ಅದಕ್ಕೆ ಸ್ಟೆಪ್ಲರ್ನ ಹಾಕಿ ಪಿನ್ ಮಾಡಿ ಅದ್ರ ಮೇಲೆ ಗಮ್ನ ಫೆವಿಕಾಲ್ನ ಸ್ಪ್ರೆಡ್ ಮಾಡಿ ಪೊರ್ಕೆದು ಕಡ್ಡಿ ಇರುತ್ತಲ್ವ ಅದನ್ನು ಅದ್ರ ಮೇಲೆ ಒಂದಾಗಿ ಹಿಂಗೆ ಇಟ್ಕೊಂಡು ಮೇಲ್ಗಡೆ ಒಂದು ಜುಟ್ಟು ಥರ ಮಾಡಿಬಿಟ್ಟು ದಾರ ಥರ ಕಟ್ಟಿದ್ದೀನಿ ಅಷ್ಟೇ. ನೋಡಿ, ಇದು ಹಟ್ಟಿಗೆ ಮೇಲ್ಗಡೆ ಮಾಡ್ತಾರಲ್ಲ ಅದು. ಅಂದರೆ ತುಂಬ ಟೈಮ್ ಇರಲಿಲ್ಲ, ಸೊ ಅಷ್ಟರಲ್ಲಿ ನಾನು ಇಷ್ಟು ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಮೆಥಡ್ನ ಯೂಸ್ ಮಾಡಿಕೊಂಡು ಇದನ್ನು ಮಾಡಿಕೊಂಡೆ. ಆ್ಯಂಡ್ ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ರೊಟ್ಟಿನ ಬಾಕ್ಸ್ಗಳೆಲ್ಲ ಬರುತ್ತಲ್ವ, ಯೂಶ್ವಲಿ ಏನಾದರೂ ತೊಗೊಂಡಾಗ ರೊಟ್ಟಿನ ಬಾಕ್ಸ್ ಬರುತ್ತಲ್ವ, ಅದನ್ನು ನಾನು ಈ ಥರ ರೋಲ್ ಮಾಡಿಬಿಟ್ಟು ಅದಕ್ಕೆ ನಾನು ಬ್ರೌನ್ ಕಲರ್ ಕ್ರಾಫ್ಟ್ ಶೀಟ್ನ ಪೇಸ್ಟ್ ಮಾಡಿದೆ. ಅದ್ರ ಮೇಲೆ ಪೇಂಟ್ ಸಹಾಯದಿಂದ ಸ್ವಲ್ಪ ಹಳ್ಳಿ ಸೈಡಲ್ಲೆಲ್ಲ ಬಿಡಿಸ್ತೀವಲ್ವ ಬಾರ್ಡರು, ಆ ರೀತಿ ಬಿಡಿಸ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಇದನ್ನು ಮೇಲ್ಗಡೆ ಈ ಥರ ಪ್ಲೇಸ್ ಮಾಡಿದೆ. ಆ್ಯಂಡ್ ಇವಾಗ ಒಂದು ಎತ್ತಿನ ಗಾಡಿ ಮಾಡ್ಕೊಳ್ಳೋದಕ್ಕೆ ಅಂತ ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಅದೇ ರೀತಿ ಒಂದು ರೊಟ್ಟಿಂದು ಪೀಸ್ಗೆ ನಾನು ಚಕ್ರ ಥರ ಬಿಡಿಸ್ಕೊಂಡು ಅದಕ್ಕೂ ಕೂಡ ವೈಟ್ ಪೇಂಟ್ ಮಾಡಿಕೊಂಡೆ. ಆ್ಯಂಡ್ ಮಿಡಲಲ್ಲಿ ಒಂದು ಕಡ್ಡಿನ ಹಾಕಿ ಅದೆರಡು ಚಕ್ರನೂ ಪ್ಲೇಸ್ ಮಾಡಿದೆ. ಆ್ಯಂಡ್ ಇವಾಗ ಇದಕ್ಕೆ ನಾನು ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಸೈಡಲ್ಲಿ ಗಾಡಿಗಳಿಗೆಲ್ಲ ಇರುತ್ತಲ್ವ ಆ ರೀತಿ ಕಂಬಿ ಟೈಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆನೂ ಇದೇ ರೀತಿ ಐಸ್ ಕ್ರೀಮ್ ಸ್ಟಿಕ್ ಸಹಾಯದಿಂದ ಮುಂದೆ ಎತ್ತುಗಳನ್ನೆಲ್ಲ ನಿಲ್ಲಿಸೋದಕ್ಕಿರುತ್ತಲ್ವ ಅದನ್ನು ಮಾಡಿಕೊಂಡೆ. ಆ್ಯಂಡ್ ತುಂಬಾ ಕಡಿಮೆ ಸಮಯ ಇದ್ದಿದ್ದು, ಸೊ ಒನ್ ಡೇಯಲ್ಲಿ ನಾನು ಇಷ್ಟನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ತುಂಬ ಸಿಂಪಲ್ಲಾಗಿ ನಾನು ಈ ಥರ ರೆಡಿ ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ಇವಾಗ ಈ ಬಾವಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸಿಂಪಲ್ಲಾಗಿ ಒಂದು ಡ್ರಾಯಿಂಗ್ ಶೀಟ್, ಅಂದರೆ ₹1 ₹2 ಸಿಗುತ್ತಲ್ಲ ಆ ಥರ ಡ್ರಾಯಿಂಗ್ ಶೀಟ್ನ ಹಾಫಲ್ಲಿ ಕಟ್ ಮಾಡಿ ಅದಕ್ಕೆ ಈ ಥರ ಡ್ರಾ ಮಾಡಿಕೊಂಡು ಅದನ್ನು ರೋಲ್ ಮಾಡಿ ಪೇಸ್ಟ್ ಮಾಡಿದೆ. ಆ ಕಡೆ ಈ ಕಡೆ ಐಸ್ ಕ್ರೀಮ್ ಸ್ಟಿಕ್ನ ಇಟ್ಬಿಟ್ಟು ಒಂದು ದಾರಾನ ಅದೇ ರೀತಿ ಕಟ್ಟಿದೆ. ನೋಡಿ, ಈ ರೀತಿಯಾಗಿ ಇಷ್ಟನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇದೆಲ್ಲ ಇಡ್ತಾ ಇರೋದು ನಾನು ಅದೇ ಪ್ಲೇಸಲ್ಲಿ ಇಡ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಈ ಥರ ಪ್ರಿಪೇರ್ ಮಾಡ್ಕೊಂಡು ಈ ಥರ ಇಡ್ಬೋದಾ ಅಂತ ನೋಡ್ಕೊಳ್ತಾ ಇದ್ದೆ. ನನಗೆ ಈ ಥರ ಪ್ರಾಜೆಕ್ಟ್ಸ್ ಮಾಡಬೇಕಂದ್ರೆ ತುಂಬಾ ಖುಷಿ. ಆ್ಯಂಡ್ ಇವಾಗ ನಾನು ಸ್ಪೆಷಲ್ ಪೇಪರಲ್ಲಿ ಈ ಥರ ಇಮೇಜಸ್ನ ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಒಂದು ಪೇಜಲ್ಲಿ 4 ಇಮೇಜಸ್ ಬರೋ ರೀತಿ ಪ್ರಿಂಟೌಟ್ನ, ಕಲರ್ ಪ್ರಿಂಟೌಟ್ನ, ಅಂದರೆ ಇದು ಸ್ಪೆಷಲ್ ಪೇಪರ್ ಅಂದರೆ ಫೋಟೋ ಪೇಪರ್ ಅಂತಲೂ ಅಂತಾರೆ, ಈ ರೀತಿ ನಾನು ಪ್ರಿಂಟೌಟ್ನ ತೊಗೊಂಡು ಬಂದಿದ್ದೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಅದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪ್ರತಿಯೊಂದು ಪಿಕ್ಚರ್ಸ್ನು ಕಟ್ ಮಾಡ್ಕೊಳ್ಳೋಣ.
ಸೊ ಈ ರೀತಿ ಇಮೇಜಸ್ಗೆಲ್ಲ ನಾನು ಒಂದು ಕಡ್ಡಿನ ಸಪೋರ್ಟ್ ತಗೊಂಡು ಆ ಥರ ಪೇಸ್ಟ್ ಮಾಡಿಕೊಂಡೆ. ಇವಾಗ ನಾನು ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ಇದನ್ನ ಪಿಕ್ಚರ್ಸ್ನೆಲ್ಲ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಬಾವಿ ಮತ್ತು ಗಾಡಿ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡೆ, ಆಚೆ ಈಚೆ ಆ ಕಡೆ ಈ ಕಡೆ ಬದಲಾಯಿಸ್ಕೊಂಡೆ. ಆ್ಯಂಡ್ ಯಾವ ಪ್ಲೇಸಿಗೆ ಯಾವುದು ಪಿಕ್ಚರ್ ಸೂಕ್ತ ಅನಿಸುತ್ತೋ ಅದನ್ನು ನಾನು ಈ ರೀತಿ ಬೆಂಡಿಗೆ ಅದನ್ನು ಚುಚ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಪ್ರತಿಯೊಂದು ಪಿಕ್ಚರ್ಸ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾನ್ಸೆಪ್ಟ್ನ ಅಂದರೆ ಒಂದು ಥೀಮ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಆ ಪಿಕ್ಚರ್ಸ್ನ ಅಲ್ಲೇ ಪ್ಲೇಸ್ ಮಾಡಬೇಕು ಅನ್ನೋ ಥರ ನಾನು ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಫೈನಲಿ ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಪಿಕ್ಚರ್ಸ್ನು ಅರೇಂಜ್ ಮಾಡಿಕೊಂಡೆ. ಈ ಬಾವಿ ಹತ್ರ ಲೈಕ್ ಕೊಡ ಎತ್ಕೊಂಡು ಬರ್ತಾ ಇರೋವಂಥ ಪಿಕ್ಚರ್ಸ್ನ ಆ್ಯಡ್ ಮಾಡಿದೆ. ಮನೆ ಹತ್ರ ಒಬ್ಬ ಯಜಮಾನ, ಹಾಗೆ ಮನೆ ಯಜಮಾನ್ತಿ ಮಜ್ಜಿಗೆ ಬೆಣ್ಣೆ ಕಡಿತಾ ಇರೋ ಥರದ್ದು, ಮತ್ತು ಗಾಡಿ ಹತ್ರ ಹುಲ್ಲೊರೆ ಎತ್ಕೊಂಡು ಬರ್ತಾ ಇರೋವಂಥ ಮಹಿಳೆ, ಮತ್ತು ನದಿ ಹತ್ರ ಹಿಂಗೆ ಆಡು ಕುರಿ ಮೇಯ್ತಾ ಇರೋದು, ತೋಟದ ಹತ್ರ ಕೆಲಸ ಮಾಡ್ತಾ ಇರೋದು, ಹಸುಗಳು ಹಾಲು ಕರೀತಾ ಇರೋದು, ಹಾಲನ್ನ ತಗೊಂಡು ಹೋಗ್ತಾ ಇರೋದು. ಈ ರೀತಿಯಾಗಿ ನಾನು ಇಮ್ಯಾಜಿನೇಷನ್ನ ಮಾಡಿಕೊಂಡು ಪಿಕ್ಚರ್ಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಇರೋವಷ್ಟು ಸ್ಪೇಸಲ್ಲಿ ನಾನು ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡೆ. ಆ್ಯಕ್ಚುಲಿ ಮಣ್ಣನ್ನು ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಬಟ್ ಮಣ್ಣು ಅಷ್ಟು ಫಿಕ್ಸ್ ಆಗಲಿಲ್ಲ. ಸೊ ಮರಳನ್ನು ಯೂಸ್ ಮಾಡಿಕೊಂಡೆ. ಬಟ್ ಓಕೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ, ಫೈನಲಿ ನಾನು ಈ ರೀತಿಯಾಗಿ ಪ್ರತಿಯೊಂದು ಇಮೇಜಸ್ ಹಾಗೆ ಮಾಡ್ಕೊಂಡಿರೋ ಅಂಥ ಕ್ರಾಫ್ಟ್ ಪ್ರತಿಯೊಂದೂ ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡೆ. ಟೋಟಲಿ ಎಲ್ಲ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದಕ್ಕೆ ಸ್ವಲ್ಪ ಗಿಡಗಳದ್ದು ಎಫೆಕ್ಟ್ನ ಕೊಡಬೇಕು. ಅದನ್ನು ನಾನು ಯಾವಾಗ ಸಬ್ಮಿಟ್ ಮಾಡ್ತಾಳೆ ಆವಾಗ ಫ್ರೆಶ್ಶಾಗಿ ಗರಿಕೆ ಹುಲ್ಲಿನ ಸಹಾಯದಿಂದ ಮಾಡೋಣ ಅಂತ ಅಂದ್ಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡಿದೆ. ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಮತ್ತಷ್ಟು ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದಟ್, ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಮಿಸ್ ಯು ಆಲ್. ಬಾಯ್.